ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಥರ ಸ್ಕ್ವೇರ್ ಶೇಪ್ ಬೀಡ್ಸ್ ಆಗಿ ಈ ಥರ ಫ್ಲವರ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಈ ಡಿಸೈನ್ಗೆ ನಾನು ನೀಡಲ್ ನಂಬರ್ 10 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ನ ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಡಿಸೈನ್ನ ಯಾವಾಗಲೂ ನೀವು ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಸ್ಟಾರ್ಟಿಂಗಿಂದನೇ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ. 1 ಚೈನ್, 2 ಚೈನ್, 3 ಚೈನ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅಗೇನ್ 3 ಚೈನ್ಸ್, ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. 3 ಚೈನ್ನ ನಾನು 2 ಟೈಮ್ಸ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇವಾಗ ಈ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಸ್ಕ್ವೇರ್ ಶೇಪ್ ಬೀಡ್ ಹಾಗೆ ಅದರ ಒಳಗಡೆ ಈ ಥರ ಫ್ಲವರ್ ಬೀಡ್ನ ಹಾಕಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ. ಬೀಡ್ನ ಲಾಕ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿ ಅದಾದ ನಂತರ ಲೇಸ್ಗೆ ಒಂದು ಲಾಕ್ ಮಾಡ್ಕೋತಿದ್ದೀನಿ. ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕ್ತೀನಿ. ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನ್ನ 2 ಟೈಮ್ಸ್ ಹಾಕ್ತೀನಿ. ಮಧ್ಯದಲ್ಲಿ 3 ಚೈನ್ನ 3 ಟೈಮ್ಸ್ ಹಾಕಬೇಕು. ಹಾಗೆ ಲಾಸ್ಟಲ್ಲಿ ಕೂಡ 3 ಚೈನ್ನ 2 ಟೈಮ್ಸ್. 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಬೀಡ್ ಹಾಕಿದ ಮೇಲೆ 3 ಚೈನ್ನ 3 ಟೈಮ್ಸ್ ಹಾಕ್ಕೊಂಡೆ. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಸ್ಕ್ವೇರ್ ಶೇಪ್ ಬೀಡ್ ಹಾಗೆ ಫ್ಲವರ್ ಬೀಡನ್ನ ಅದರ ಒಳಗಡೆ ಹಾಕಿ ಆ್ಯಡ್ ಮಾಡ್ಕೋಬೇಕು. ನೀಡಲ್ನಿಂದ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲೇಸ್ಗೆ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 3 ಚೈನ್ನ 3 ಟೈಮ್ಸ್ ಹಾಕಬೇಕು. ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ 3 ಚೈನ್ನ 2 ಟೈಮ್ಸ್ ಹಾಕ್ತೀನಿ. ಮಿಡಲ್ನಲ್ಲಿ 3 ಚೈನು 3 ಟೈಮ್ಸ್ ಹಾಕ್ತೀನಿ. ನಿಮಗೆ ಇನ್ನೂ ಗ್ಯಾಪ್ ಬೇಕು ಅಂದರೆ 3 ಚೈನ್ನ ನೀವು 4 ಚೈನ್ ಕೂಡ ಮಾಡ್ಕೋಬೋದು. 4 ಚೈನ್ ಹಾಕಿ 3 ಟೈಮ್ಸ್ ಹಾಕ್ಕೋಬೋದು. ಗ್ಯಾಪ್ ಜಾಸ್ತಿ ಬೇಕಂದರೆ 3 ಚೈನ್ನ 3 ಟೈಮ್ಸ್ ಹಾಕಿದೆ. ಅದಾದಮೇಲೆ ಮತ್ತೆ ಬೀಡನ್ನ ಹಾಕಬೇಕು. ಥ್ರೆಡ್ನ ಮೇಲ್ ಮಾಡಿಕೊಂಡು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ನಾನು 3 ಬೀಡ್ಗಳಿಗೆ ಆರ್ಚನ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ 3 ಚೈನ್ನ 2 ಟೈಮ್ಸ್ ಹಾಕಿದ್ದೀನಿ. ಮಿಡಲ್ನಲ್ಲಿ 3 ಟೈಮ್ಸ್ ಹಾಕಿದ್ದೀನಿ. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಒಂದು ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೋತೀನಿ. 2 ಲಾಕ್ ಮಾಡ್ಕೊಂಡಿದ್ನಲ್ಲ ಅದ್ರ ಮಧ್ಯದಲ್ಲಿ ಒಂದು ಲಾಕ್ ಮಾಡಿಕೊಂಡೆ ಸ್ಟಾರ್ಟಿಂಗು. ಅದಾದಮೇಲೆ 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ. ಮತ್ತೆ 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲೂ ಕೂಡ 3 ಚೈನ್ನ 2 ಟೈಮ್ಸ್ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಸೆಕೆಂಡ್ ಸ್ಟೆಪ್ಪು, ಎರಡೇ ಸ್ಟೆಪ್ಪಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಡಿಸೈನು. ಬಿಗಿನರ್ಸ್ ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಹಾಕುವಂತಹ ಡಿಸೈನ್. 3 ಚೈನ್ನ 2 ಟೈಮ್ಸ್ ಹಾಕಿ ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಇವಾಗ ಈ ನೀಡಲ್ನ ಈ ಬೀಡ್ ಒಳಗಡೆ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಇಲ್ಲಿಂದ ಇವಾಗ
ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ತಗೊಂಡಿದ್ದೀನಿ, ರೌಂಡ್ ಬೀಡ್ ಗೋಲ್ಡ್ ಕಲರ್ದು. ಈ ಬೀಡ್ ಹಾಕಿ ನೀಡಲ್ನ ಈ ಬೀಡ್ ಒಳಗಡೆ ಹಾಕಬೇಕು. ದಾರನ ತಂದು ಎರಡೂ ದಾರನ ಲಾಕ್ ಮಾಡ್ಕೋಬೇಕು. ಮತ್ತೆ ಒಂದು ಸಿಂಗಲ್ ಕ್ರೋಶ ಆಯಿತು. ಒಂದು ಫಸ್ಟು ಬೀಡ್ ಹಾಕ್ದೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆ. ಇವಾಗ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ. ಇವಾಗ ಮತ್ತೆ ನೀಡಲ್ನ ಬೀಡ್ ಹಾಕ್ದೇ ಒಂದು ಈ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು, ಸಿಂಗಲ್ ಕ್ರೋಶ. ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ಇದು ಬೀಡ್ ಕಂಪ್ಲೀಟ್ ಆಗೋವರೆಗೂ ಕೂಡ ನಾನು ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೋತೀನಿ, ಒಂದು ಬೀಡ್ ಹಾಕ್ತೀನಿ ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಈಗ ನೋಡಿ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಬೀಡ್ ಒಳಗಡೆ ಕೆಳಗಡೆ ಭಾಗಕ್ಕೆ ಮಾತ್ರ ನಾನು ಆರ್ಚನ್ನ ಮಾಡ್ಕೋತಿದ್ದೀನಿ, ಮೇಲ್ಭಾಗ ಹಾಗೆ ಇರುತ್ತೆ. ಈ ಬೀಡನ್ನ ಸ್ವಲ್ಪ ಸ್ಮೂತಾಗಿ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಬೇಗ ಒಡೆದೋಗುತ್ತೆ ಇದು ಬೀಡು. ಹಾಗಾಗಿ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬಾರ್ದು. ಮತ್ತು ಇವಾಗ ಬೀಡ್ ಹಾಕ್ದೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಬೀಡ್ ಒಳಗಡೆ. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ, ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಚಿಕ್ಕ ಬೀಡನ್ನ ತಗೊಂಡಿದ್ದೀನಿ. ಇಲ್ಲಿ ಬೀಡ್ ಬೇಡ ಅಂದರೆ ನೀವು ಬರೀ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೋದು. ಈಗ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಒಂದು ನೆಕ್ಸ್ಟ್ ಮತ್ತೆ ಲಾಸ್ಟಲ್ಲಿ ಒಂದು ಬೀಡ್ ಹಾಕ್ದೇ ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸುತ್ತೆ. ಈಗ ಲಾಸ್ಟಲ್ಲಿ ಒಂದು ಹಾಗೆ ಒಂದು ಸಿಂಗಲ್ ಕ್ರೋಶ ಮಾಡ್ತೀನಿ ಬೀಡ್ ಹಾಕ್ದೇ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ 3 ಬೀಡ್ ಬಂದಿದೆ ಇದಕ್ಕೆ. ಕೆಳಗಡೆ ಒಂದು ಸಿಂಗಲ್ ಕ್ರೋಶ ಬೀಡು ಮತ್ತು ಒಂದು ಸಿಂಗಲ್ ಕ್ರೋಶ ಬೀಡು ಒಂದೊಂದು ಸ್ಕಿಪ್ ಮಾಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೀರೆಗೆ ಹಾಕಿ ನೋಡಿ, ಸೀರೆ ಕಲರ್ ಕಾಂಬಿನೇಷನ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಮತ್ತೆ 3 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿ ಕೂಡ 3 ಚೈನ್ನ 3 ಟೈಮ್ಸ್ ಹಾಕ್ತಿದ್ದೀನಿ. ಅಗೇನ್ 3 ಚೈನ್ಸ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 3 ಚೈನ್ 3 ಟೈಮ್ಸ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ಇವಾಗ ನೀಡಲ್ನ ಈ ಬೀಡ್ ಒಳಗಡೆ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ನೀಡಲ್ನ ಈ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಬೀಡ್ ಹಾಕ್ದೇ ನೀಡಲ್ನ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಅಂದರೆ ಬೀಡ್ ಹಾಕ್ದೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡೂ ಒಂದೇ ಫ್ರೆಂಡ್ಸ್. ಇಲ್ಲಿಂದ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ತಗೊಂಡಿದ್ದೀನಿ, ಸೇಮ್ ಬೀಡು. ಈ ಬೀಡನ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡ್ವಲ್ಲ ಆರ್ಚು, ಅದೇ ಥರ ಮಾಡ್ಕೋಬೇಕು. ಇವಾಗ ಬೀಡ್ ಹಾಕ್ದೇ ಒಂದು ಸಿಂಗಲ್ ಕ್ರೋಶ. ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೀಡಲ್ನಿಂದ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು. ನೀಡಲ್ನ ಈ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇವಾಗ ಬೀಡ್ ಹಾಕ್ದೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ಆರ್ಚ್ಗೆ ನಾನು 3 ಬೀಡ್ಗಳನ್ನು ತಗೊಂಡಿದ್ದೀನಿ. ನೀವು ಇನ್ನೂ ಬೀಡ್ ಜಾಸ್ತಿ ಬೇಕಂದರೆ ಹಾಗೆ ಬೀಡ್ ಹಾಕ್ದೇ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಬೀಡ್ಗಳನ್ನು ಮಾಡ್ಕೋಬೋದು. ಬೀಡ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೋಬೋದು. ಈ ಥರ ಬರುತ್ತೆ ನೋಡಿ, ಟ್ರಯಾಂಗಲ್ ಶೇಪ್. ಕೆಳಗಡೆ ಟ್ರಯಾಂಗಲ್ ಶೇಪಲ್ಲಿ ಆರ್ಚ್ ಬರುತ್ತೆ. ಇದನ್ನು ಇವಾಗ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಇಲ್ಲಿಂದ 3 ಚೈನ್ಸ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ.
ಮತ್ತು 3 ಚೈನ್ಸ್, 3 ಚೈನ್ ಲಾಕ್ ಮೇಲೆ ಲಾಕ್, 3 ಚೈನ್ನ 3 ಟೈಮ್ಸ್ ಹಾಕಬೇಕು. ತ್ರೀ ಚೈನ್ನ 3 ಟೈಮ್ಸ್ ಹಾಕಬೇಕು. 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇಲ್ಲಿಂದ ಮತ್ತೆ ನೀಡಲ್ನ ಈ ಬೀಡ್ ಒಳಗಡೆ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ, ಇದೇ ಆರ್ಚ್ ಥರ ನೋಡಿ 3 ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ ಸೇಮು. ನೀವು ಸೀರೆಗೆ ಹಾಕ್ತಾಯಿದ್ರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಎಂಡ್ವರೆಗೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 3 ಚೈನ್ನ 2 ಟೈಮ್ಸ್ ಹಾಕಿದ್ದೀನಿ. ಇವಾಗ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇಲ್ಲಿ 3 ಚೈನ್ನ 3 ಟೈಮ್ಸ್ ಹಾಕಿದ್ದೀನಲ್ಲ, ಮಿಡಲ್ನಲ್ಲಿ ಕುಚ್ಚು ಕಟ್ಕೋತೀನಿ. ಹಾಗೆ ಫಸ್ಟಾಗಿ ಲಾಸ್ಟಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕಟ್ಕೋತೀನಿ, ಎಂಡಲ್ಲಿ ಲಾಸ್ಟಲ್ಲಿ ಕಟ್ತೀನಿ. ನೋಡಿ ಕುಚ್ಚು ಹಾಕಲಿಕ್ಕೆ 150 ಎಳೆ ದಾರ ತಗೊಂಡಿದ್ದೀನಿ. ಈ ಥರ ಬಂದಿದೆ. ಕುಚ್ಚನ್ನ ನಾನು ಆರ್ಚ್ ಲೆವೆಲ್ಲಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಸೀರೆಗೆ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ಹಾಗೆ ಕುಚ್ಚು ಕಟ್ಟಲಿಕ್ಕೆ ನೀವು ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಪ್ರೈಸ್ ಬಂದು 350 ಇಂದ 400ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾ ಈಸಿ ಆಗಿದೆ, ಒಂದೇ ಗಂಟೆಯಲ್ಲಿ ಮಾಡ್ಕೋಬೋದು ಈ ಡಿಸೈನು. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.